ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬೊಮ್ಮಾಯಿ ಸರ್ ನಮಸ್ಕಾರ. ಧ್ವನಿ ತಲುಪಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಚೆನ್ನಮ್ಮ ಅವರ ನಿಧನ ಸಹಜವಾಗಿ ಭಾವುಕ ಕ್ಷಣಗಳು ದೇವೇಗೌಡರಿಗೆ, ಅವರ ಇಡೀ ಕುಟುಂಬಸ್ಥರಿಗೆ. ತಾವು ಹೋಗ್ತಿದ್ದೀರಾ ಸರ್? ಯಾವ ರೀತಿ ಸ್ಮರಿಸ್ತೀರಿ ಚೆನ್ನಮ್ಮ ಅವರನ್ನ ಈ ಸಂದರ್ಭದಲ್ಲಿ? ನಾನು ಹೆಚ್ಚು ಕಮ್ಮಿ ಅವ್ರ ನಿಧನ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲೇ ಇದ್ದೆ ನಾನು. ನಾನು ಫಸ್ಟ್ ನಾನೇ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ನಂತರ ನಾನೇ ಹೋಗಿ ನೋಡಿದೆ. ಬಹಳ ದುಃಖ ಆಗ್ತದೆ. ಆ ತಾಯಿ ನಾವು 35 ವರ್ಷದಿಂದ ನಾವು ಬಲ್ಲೆ, ಬಹಳ ನಮಗೆ ಪ್ರೀತಿ ವಾತ್ಸಲ್ಯ ತೋರಿಸಿರುವಂತಹದ್ದು. ಮತ್ತೆ ನಮ್ಮ ಕುಟುಂಬ ಮೊದಲಿಂದನೂ ಕೂಡ ಒಟ್ಟಿಗೆ ಇದ್ದಂತದ್ದು, ಒಟ್ಟಿಗೆ ಹೋರಾಟ ಮಾಡಿದ್ದು ಎಲ್ಲ ಬೆಳೆದಿರೋದು. ನಮ್ಮ ತಂದೆಯವರ ಸಂಬಂಧ ಸದಾಕಾಲ ಅವ್ರು ನೆನ್ಸ್ಕೊಳ್ತಾ ಇದ್ರು. ಅವಾಗ ಯಾರು ಇರಲಿಲ್ಲ, 4 ಜನ ಇಟ್ಕೊಂಡು ಪಕ್ಷ ಕಟ್ಟಿದ್ರು ಅಂತ ಹೇಳಿ ಅವ್ರ ದೇವೇಗೌಡರ ಬಗ್ಗೆನೂ ಕೂಡ ಅಭಿಮಾನದಿಂದ ಮಾತಾಡ್ತಾ ಇದ್ರು. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆಸಿಡ್ ಅಟ್ಯಾಕ್ ಆಯ್ತು. ಅವಾಗ ನಾವೆಲ್ಲ ಅನ್ಕೊಂಡ್ವಿ ಬಹಳ ಕಷ್ಟ ಚೇತರಿಸ್ಕೊಳ್ಳೋದು ಅಂತ. ಆದ್ರೆ ಆತ್ಮಸ್ಥೈರ್ಯ ಇತ್ತು ಅವ್ರಿಗೆ. ಅದರಿಂದ ಚೇತರಿಸ್ಕೊಂಡ್ರು. ಮತ್ತೆ ಯಥಾ ಪ್ರಕಾರ ತಮ್ಮ ಬದುಕಿನಲ್ಲಿ ಎಲ್ಲ ಏನೇನ್ ಮಾಡ್ತಿದ್ರು ಅದು ಮಾಡಿದ್ರು. ಕುಟುಂಬಕ್ಕೆ ಮಾರ್ಗದರ್ಶನ ಮಾಡಿದ್ರು. ಅವ್ರು ಮಾಡಿರುವಂತ ಪೂಜೆ ಪುನಸ್ಕಾರ, ಅದರ ಒಂದು ಪುಣ್ಯ ಆ ಕುಟುಂಬಕ್ಕೆಲ್ಲ ಬಹಳಷ್ಟು ಲಕ್ಷಾಂತರ ಜನರಿಗೆ ಕೂಡ ಆಶೀರ್ವಾದವಾಗಿ ಬಂದಿದೆ ಅಂತ ನನ್ನ ಭಾವನೆ. ನಿಜ. ಅತ್ಯಂತ ಸರಳ ಹಾಗೆ ಸೌಮ್ಯ ಸ್ವಭಾವದ ಹೆಣ್ಣುಮಗಳು ಅನ್ನೋದನ್ನ ಅನೇಕ ಬಾರಿ ನಾವು ಗಮನಿಸಿದ್ದೀವಿ. ಹಾಗೆ ಇಡೀ ಕುಟುಂಬಸ್ಥರ ಬಾಯಲ್ಲೂ ಕೂಡ ಅದನ್ನ ಕೇಳಿದೀವಿ, ಅವರನ್ನ ಬಲ್ಲವರ ಬಾಯಲ್ಲಿ ಕೇಳಿದೀವಿ. ತಮ್ಮ ಅನುಭವ ಸರ್, ಅದರಲ್ಲೂ ಒಂದು ರಾಜಕೀಯ ಕುಟುಂಬದ ಮನೆಯ ಹೆಣ್ಣುಮಗಳಾಗಿ? ಅವ್ರಿಗೆ ದೇವೇಗೌಡರ ರಾಜಕೀಯ ಏರಿಳಿತ ಸ್ಥಾನಮಾನ ಸಿಕ್ಕಾಗ್ಲೂ ಅಷ್ಟೇ, ಇಲ್ದಾಗೂ ಅಷ್ಟೇ ಬಹಳ ಸಮಚಿತ್ತದಿಂದ ಅದನ್ನ ತೆಗೆದುಕೊಂಡವರು. ಅವ್ರಿಗೆ ಅದ್ರ ಬಗ್ಗೆ ಯಾವುದೂ ಕೂಡ ಅಟ್ಯಾಚ್ಮೆಂಟ್ ಇರಲಿಲ್ಲ. ಬಂದವ್ರಿಗೆಲ್ಲರಿಗೂ ಕೂಡ ಊಟ ತಿಂಡಿ ಮಾಡುವಂತದ್ದು, ಎಲ್ಲ ಕಾಳಜಿ ಮಾಡುವಂತದ್ದು ಒಂದು ಸ್ವಭಾವ. ನನಗನ್ನಿಸ್ತಾ ಇದೆ ಅದು ಈ ಒಂದು ಹಿರಿಯರ ಒಂದು ವಾತ್ಸಲ್ಯ ಇರುವಂತ ತಾಯಂದರ ಒಂದು ಕೊಂಡಿ ಕಳಿಸಿದೆ ಅಂತ ಅನಿಸ್ತದೆ ನಾನು. ನೀವು ತಾಯಿ ಅನ್ನೋದಕ್ಕೆ ನೆನಪಾಯ್ತು ಸರ್. ಕೇಳಿದ ನೆನಪು, ತಮ್ಮನ್ನು ಕೂಡ ಮಗ ಅಂತ ಹೇಳಿ ಕರಿತಿದ್ರು ಅವರು ಅಂತ ಹೇಳಿ, ಇನ್ನೊಬ್ಬ ಮಗ ಯಾರು ಅಂದ್ರೆ ಬೊಮ್ಮಾಯಿ ಅಂತ ಹೇಳಿ ಹೇಳ್ತಿದ್ರು ಅನ್ನೋದು. ಹೌದೌದು, ಬಹಳ ಪ್ರೀತಿ. ಹೋದಾಗ ಒಂದ್ಸತಿ ಬಹಳ ಪ್ರೀತಿ ಮಾಡ್ತಾ ಇದ್ದ. ಈಗ ಒಂದು 3 ತಿಂಗಳು ಹೋದಾಗ ಪಕ್ಕದಲ್ಲಿ ಕುಂದರ್ಸ್ಕೊಂಡು ಎಲ್ಲ ನಮ್ಮ ಕುಟುಂಬದ ಬಗ್ಗೆ, ತಾಯಿ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲ ವಿಚಾರಿಸಿದ್ರು ಬಹಳ. ಆದ್ರೆ ಮೊನ್ನೆ ಹೋದಾಗ ಮಾತಾಡ್ತಾ ಇರ್ಲಿಲ್ಲ ಅವರು. ಅವಾಗಲೇ ಮಾತು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. ಕಳೆದ 1 ವರ್ಷದಿಂದ ಅವ್ರ ಆರೋಗ್ಯ ಬಹಳ ಕ್ಷೀಣಿಸ್ತಾನೆ ಬಂದಿತ್ತು ಅವ್ರು. ಹೌದು. ನಾನಾಗ್ಲೇ ಹೇಳ್ತಿದ್ದಾಗೆ ರಾಜಕೀಯ ಕುಟುಂಬ ಆದ್ರೂ ಕೂಡ ನೇರವಾಗಿ ರಾಜಕೀಯದ ಬಗ್ಗೆ ಅವ್ರು ಮಾತನಾಡಿದ್ದು, ರಾಜಕೀಯ ವಿವಾದಗಳಲ್ಲಿ ಅವರು ಪ್ರತಿಕ್ರಿಯೆಗೋ ಅಥವಾ ಇನ್ನೇ ಮಾತಿಗೋ ಸಿಕ್ಕಿದ್ದು ಯಾವತ್ತೂ ಕೂಡ ನೆನಪಿರೋ ಹಾಗಂತೂ ಇಲ್ಲ. ತುಂಬು ರಾಜಕೀಯ ಕುಟುಂಬದ ಇಲ್ಲಿದ್ದೂ ಕೂಡ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದಿದೆಯಲ್ಲ, ನಾನು ಮನೆ ಹೆಣ್ಮಗಳಾಗಿರ್ತೀನಿ, ರಾಜಕೀಯ ನನಗಲ್ಲ, ರಾಜಕೀಯ ಮನೆಯವ್ರು ಮಾಡ್ಕೊಂಡ್ ಬರ್ಲಿ, ಬಟ್ ನಾನು ಮನೆಯನ್ನ ನೋಡ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯ ಸ್ವಭಾವ, ಇದನ್ನ ನೀವು ಗಮನಿಸಿದಂತೆ? ಹೌದೌದು, ಅದು ಆ ಪುಟ್ಟ ಕರೆಕ್ಟ್ ಆಗಿ ಹೇಳಿದ್ರೆ ನೀವು. ನಮ್ಮ ತಾಯಿನೂ ಹಂಗೆ. ನಮ್ಮ ತಂದೆಯವ್ರ ರಾಜಕೀಯದಲ್ಲಿ ಏನೇ ಆಗ್ಲಿ ಬಿಡ್ಲಿ ಅದು ಯಾವ್ದು ಸುಂಕ ಅವ್ರಿಗೆ ಎತ್ತಿರ್ಲಿಲ್ಲ. ಅವರು ತಮ್ಮ ಕರ್ತವ್ಯ, ತಮ್ಮ ಮಕ್ಕಳು ಮೊಮ್ಮಕ್ಕಳು, ಕುಟುಂಬದ ಕೆಲಸ, ದೇವಸ್ಥಾನ ಪೂಜೆ ಇದೆಂದೂ ಬಿಟ್ಟು ಕೊಟ್ಟಿರ್ಲಿಲ್ಲ ಅವರು. ಇವನ್ ದಿಲ್ಲಿಗೆ ಹೋದ್ರು ಕೂಡ ಅಲ್ಲಿನೂ ಕೂಡ ಪೂಜೆ ಪುನಸ್ಕಾರನ ಮಾಡ್ತಿದ್ರು ಹೊರತಾಗಿ ಅವ್ರ ಪ್ರಧಾನಮಂತ್ರಿ ಮನೆಯವರಂತೂ ಕೂಡ ಎಲ್ಲೂ ತೋರಿಸ್ಕೊಂಡಿರ್ಲಿಲ್ಲ. ಅತ್ಯಂತ ಸರಳ ಜೀವಿ. ದೇವೇಗೌಡರು ಸಹಜವಾಗಿ ಅತ್ಯಂತ ಭಾವುಕ ಹಾಗೆ ಕಠಿಣ ಕ್ಷಣಗಳನ್ನ ಎದುರಿಸ್ತಾ ಇರುವಂತಹ ಸಂದರ್ಭ. 7 ದಶಕಗಳ ಕಾಲ ಅವ್ರ ಜೊತೆಯಲ್ಲಿ ಸಂಗಾತಿಯಾಗಿದ್ದಾಕೆಯನ್ನ ಕಳೆದುಕೊಂಡಿರೋದು. ಹೇಗಿದ್ದಾರೆ ಸರ್ ಅವರ? ಮಾತಾಡಿಸಿದೆ ನಾನು, ಅದು ಮಾತಾಡಿಸಿ ಬಹಳ ದುಃಖದಲ್ಲಿದ್ದಾರೆ, ಕುಸಿತಿದ್ದಾರೆ, ದುಃಖದಲ್ಲಿದ್ದಾರೆ. ಅವರು ಸ್ವಲ್ಪ ಆಧ್ಯಾತ್ಮಿಕವಾಗಿ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೋದಾಗ ಪೂರ್ಣತಿ ಮರಣ ಪೂರ್ಣತಿ ಜನ್ಮ ಇರೋದಪ್ಪ ಎದುರಿಸ್ಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ಅವ್ರಿಗೆ ಒಂದೇ ಒಂದು ದುಃಖ ಏನಂದ್ರೆ ಕಣ್ ತೆಗೆದ ಕೊನೆಗಳಿಗೆ ನಮ್ ನೋಡ್ಲಿಲ್ಲ ಅನ್ನುವಂಥದ್ದು ಅವ್ರ ಮನ್ಸಿಗೆ ನೋವಿದೆ ಅಷ್ಟೇ. ಅದನ್ನೆಲ್ಲರ ಹತ್ರನೂ ಹೇಳ್ತಾ ಇದ್ರು.
ಹಾ ಸರ್, ರೈಟ್. ಧನ್ಯವಾದ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ಮಾತುಗಳು. ಆಸ್ಪತ್ರೆಯಲ್ಲೇ ಇದ್ದೆ ನಾನು, ಅವರ ಕೊನೆ ಕ್ಷಣಗಳ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ದೆ. ಇಡೀ ಕುಟುಂಬ ದುಃಖತಪ್ತವಾಗಿದೆ. ಸಹಜವಾಗಿ 7 ದಶಕಗಳ ದಾಂಪತ್ಯ ಜೀವನ ಅನ್ನೋ ಕಾರಣ ಒಂದು, ಹಾಗೆ ಜೀವನದ ಪ್ರತಿಯೊಂದು ಕಷ್ಟ ಸುಖ ಎಲ್ಲಾ ಸಮಯದಲ್ಲೂ ಕೂಡ ಜೊತೆಯಾಗಿ ನಿಂತವಳನ್ನ ಕಳೆದುಕೊಂಡಿರುವ ದುಃಖದಲ್ಲಿ ದೇವೇಗೌಡರಿದ್ದಾರೆ. ಆದ್ರೆ ಬಹಳಷ್ಟು ಅದನ್ನ ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಸಂಭಾಳಿಸುವ ಪ್ರಯತ್ನವನ್ನ, ಅವರಿಗೆ ಸಮಾಧಾನ ಮಾಡುವ ಪ್ರಯತ್ನವನ್ನ ಕುಟುಂಬಸ್ಥರು ಕೂಡ ಮಾತನಾಡ್ತಿದ್ದಾರೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಪಕ್ಷಾತೀತವಾಗಿ ಬಹುತೇಕ ಎಲ್ಲಾ ಪಕ್ಷದ ರಾಜಕೀಯ ಗಣ್ಯರು ಕೂಡ ಇದೀಗ ಮಣಿಪಾಲ್ ಆಸ್ಪತ್ರೆಗೆ, ಇಲ್ಲದೆ ಹೋದ್ರೆ ಇವತ್ತು ನಾಳೆ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ. ಅಲ್ಲಿ ತೆರಳಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೇಶಕ್ಕೆ ಕರ್ನಾಟಕದಿಂದ ಹೋದಂತಹ ಪ್ರಪ್ರಥಮ ಪ್ರಧಾನಮಂತ್ರಿಗಳು, ಅವ್ರ ಕುಟುಂಬ, ಹಾಗೆ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಯಾಗಿದ್ದವರು, ಅವರ ಕುಟುಂಬ, ಮನೆಯಲ್ಲಿ ಬಹುತೇಕರು ರಾಜಕೀಯ ಕ್ಷೇತ್ರದಲ್ಲಿ ತಲ್ಲೀನರಾದವರಾದರೂ ಕೂಡ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಆದಿಯಾಗಿ ಎಲ್ಲರೂ ರಾಜಕೀಯದಲ್ಲಿ ಬೆರೆತವರಾದರೂ ಕೂಡ ತನ್ನನ್ನು ತಾನು ರಾಜಕೀಯದಿಂದ ಒಂದು ಗೆರೆ ಆಚೆಯೇ ಇಟ್ಟುಕೊಂಡಾಕೆ, ಇಡೀ ಕುಟುಂಬವನ್ನ ಒಂದಾಗಿಟ್ಟು ಸಲಹುತ್ತಾ ಇದ್ದಾಕೆ, ಆಕೆಯನ್ನ ಕಳ್ಕೊಂಡಿರುವ ದುಃಖದಲ್ಲಿ ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಇದೆ ಸದ್ಯಕ್ಕೆ. ಹಾಗೆ ಮಣಿಪಾಲ್ ಆಸ್ಪತ್ರೆಯ ಬಳಿಯಿಂದಲೂ ಕೂಡ ನೀವು ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಭದ್ರತೆಯನ್ನ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚು ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ರೆಹಮಾನ್ ಆಗ್ಲೇ ಮಾಹಿತಿಯನ್ನ ನೀಡ್ತಾ ಇದ್ರು. ಬಹುಶಃ ದೇವೇಗೌಡರ ಪುತ್ರಿ ಅನಸೂಯ ಅವರ ಮನೆಗೆ ಪಾರ್ಥಿವ ಶರೀರವನ್ನ 8 ಗಂಟೆ ನಂತರದಲ್ಲಿ ತೆಗೆದುಕೊಂಡು ಹೋಗುವ ಪ್ರಯತ್ನಗಳ ಆಗಬಹುದು ಅಂತ ಹೇಳಿ ಮಾಹಿತಿಗಳಿತ್ತು. ಹಾಗೆ ಇನ್ನು ಅನೇಕ ರಾಜಕೀಯ ಗಣ್ಯರು ಇದೀಗ ಮಣಿಪಾಲ್ ಆಸ್ಪತ್ರೆಯ ಬಳಿಗೆ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬೊಮ್ಮಾಯಿ ಸರ್ ನಮಸ್ಕಾರ. ಧ್ವನಿ ತಲುಪಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಚೆನ್ನಮ್ಮ ಅವರ ನಿಧನ ಸಹಜವಾಗಿ ಭಾವುಕ ಕ್ಷಣಗಳು ದೇವೇಗೌಡರಿಗೆ, ಅವರ ಇಡೀ ಕುಟುಂಬಸ್ಥರಿಗೆ. ತಾವು ಹೋಗ್ತಿದ್ದೀರಾ ಸರ್? ಯಾವ ರೀತಿ ಸ್ಮರಿಸ್ತೀರಿ ಚೆನ್ನಮ್ಮ ಅವರನ್ನ ಈ ಸಂದರ್ಭದಲ್ಲಿ? ನಾನು ಹೆಚ್ಚು ಕಮ್ಮಿ ಅವ್ರ ನಿಧನ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲೇ ಇದ್ದೆ ನಾನು. ಓಕೆ ಓಕೆ. ನಾನು ಫಸ್ಟ್ ನಾನೇ ಅಂದ್ರೆ ದೇವೇಗೌಡರ ಫ್ಯಾಮಿಲಿ ನಂತರ ನಾನೇ ಹೋಗಿ ನೋಡಿದೆ. ಬಹಳ ದುಃಖ ಆಗ್ತದೆ. ಆ ತಾಯಿ ನಾವು 35 ವರ್ಷದಿಂದ ನಾವು ಬಲ್ಲೆ, ಬಹಳ ನಮ್ಗೆ ಪ್ರೀತಿ ವಾತ್ಸಲ್ಯ ತೋರಿಸಿರುವಂತಹದ್ದು. ಮತ್ತೆ ನಮ್ಮ ಕುಟುಂಬ ಮೊದಲಿಂದನೂ ಕೂಡ ಒಟ್ಟಿಗೆ ಇದ್ದಂತದ್ದು, ಒಟ್ಟಿಗೆ ಹೋರಾಟ ಮಾಡಿದ್ದು, ಎಲ್ಲ ಬೆಳೆದಿರೋದು. ನಮ್ಮ ತಂದೆಯವರ ಸಂಬಂಧ ಸದಾಕಾಲ ಅವ್ರು ನೆನ್ಸ್ಕೊಳ್ತಾ ಇದ್ರು. ಅವಾಗ ಯಾರು ಇರಲಿಲ್ಲ, 4 ಜನ ಇಟ್ಕೊಂಡು ಪಕ್ಷ ಕಟ್ಟಿದ್ರು ಅಂತ ಹೇಳಿ ಅವ್ರ ದೇವೇಗೌಡರ ಬಗ್ಗೆನೂ ಕೂಡ ಅಭಿಮಾನದಿಂದ ಮಾತಾಡ್ತಾ ಇದ್ರು. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆಸಿಡ್ ಅಟ್ಯಾಕ್ ಆಯ್ತು. ಅವಾಗ ನಾವೆಲ್ಲ ಅನ್ಕೊಂಡ್ವಿ ಬಹಳ ಕಷ್ಟ ಚೇತರಿಸ್ಕೊಳ್ಳೋದು ಅಂತ. ಆದ್ರೆ ಆತ್ಮಸ್ಥೈರ್ಯ ಇತ್ತು ಅವ್ರಿಗೆ. ಅದರಿಂದ ಚೇತರಿಸ್ಕೊಂಡ್ರು. ಮತ್ತೆ ಯಥಾ ಪ್ರಕಾರ ತಮ್ಮ ಬದುಕಿನಲ್ಲಿ ಎಲ್ಲ ಏನೇನ್ ಮಾಡ್ತಿದ್ರು ಅದು ಮಾಡಿದ್ರು. ಕುಟುಂಬಕ್ಕೆ ಮಾರ್ಗದರ್ಶನ ಮಾಡಿದ್ರು. ಅವ್ರು ಮಾಡಿರುವಂತ ಪೂಜೆ ಪುನಸ್ಕಾರ, ಅದರ ಒಂದು ಪುಣ್ಯ ಆ ಕುಟುಂಬಕ್ಕೆಲ್ಲ ಬಹಳಷ್ಟು ಲಕ್ಷಾಂತರ ಜನರಿಗೆ ಕೂಡ ಆಶೀರ್ವಾದವಾಗಿ ಬಂದಿದೆ ಅಂತ ನನ್ನ ಭಾವನೆ. ನಿಜ. ಅತ್ಯಂತ ಸರಳ ಹಾಗೆ ಸೌಮ್ಯ ಸ್ವಭಾವದ ಹೆಣ್ಣುಮಗಳು ಅನ್ನೋದನ್ನ ಅನೇಕ ಬಾರಿ ನಾವು ಗಮನಿಸಿದ್ದೀವಿ. ಹಾಗೆ ಇಡೀ ಕುಟುಂಬಸ್ಥರ ಬಾಯಲ್ಲೂ ಕೂಡ ಅದನ್ನ ಕೇಳಿದೀವಿ, ಅವರನ್ನ ಬಲ್ಲವರ ಬಾಯಲ್ಲಿ ಕೇಳಿದೀವಿ. ತಮ್ಮ ಅನುಭವ ಸರ್, ಅದರಲ್ಲೂ ಒಂದು ರಾಜಕೀಯ ಕುಟುಂಬದ ಮನೆಯ ಹೆಣ್ಣುಮಗಳಾಗಿ? ಅವ್ರಿಗೆ ದೇವೇಗೌಡರ ರಾಜಕೀಯ ಏರಿಳಿತ ಸ್ಥಾನಮಾನ ಸಿಕ್ಕಾಗ್ಲೂ ಅಷ್ಟೇ, ಇಲ್ದಾಗೂ ಅಷ್ಟೇ.